ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ತಾ ಬನ್ನಿ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ. ಇನ್ನು ಬ್ಲಾಗಲ್ಲಿ ಇವತ್ತು ಫುಲ್ ಡೇ ಬ್ಲಾಗ್ ಇರುತ್ತೆ. ಅಂದರೆ ಬೆಳಗ್ಗೆಯಿಂದನೂ ಕೂಡ ತಿಂಡಿ ಮಾಡಾದ್ಮೇಲಿಂದ ನಾನು ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಹೇಳಿದ್ದೆ, ಮುಂದಿನ ಬ್ಲಾಗಲ್ಲೂ ಕೂಡ ನಾನು ಹೇಳ್ತೀನಿ. ಯಾಕೆ ಅಂದರೆ ಇದು ಆಗ್ಲೇ 3 ಡೇಸ್ ಹಿಂದಿನ ಬ್ಲಾಗ್ ಆಗಿರುತ್ತೆ. ಯಾಕಂತ ಅಂದರೆ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಗೊತ್ತಿರುತ್ತೆ, ಹೇಳ್ತಾ ಇರ್ತೀರಾ ಕೆಲವರು, ಯಾವುದು ಪೀರಿಯಡ್ಸ್ ಟೈಮ್ ಇದ್ದಾಗ ಯಾವ ಥರ ಇರುತ್ತೆ ನಿಮ್ಮದು ರೋಟೀನು ಅಂತ. ಅದಾದಮೇಲೆ ಹಿಂಗೆ ಏನು ನಿಮ್ಗೆ ಅದು ಮುಂದಿನ ವೀಡಿಯೋಗಳಲ್ಲಿ ಹೇಳ್ತೀನಿ ನಾನು. ಸೊ ಹಾಗಾಗಿ ಆ ಥರ ಟೈಮ್ಗಳಿದ್ದಾಗ ಸ್ವಲ್ಪ ವೀಡಿಯೋ ಶೇರ್ ಮಾಡೋದಕ್ಕೆ 2-3 ದಿನ ಡಿಲೇ ಆಗುತ್ತೆ. ಅದರಲ್ಲೂ ಬೇರೆ ನಾವು ಒಳಗಡೆ ಬರೋ ಹಾಗಿರಲ್ಲ. ಅಂದರೆ ಸಿಟಿಯಲ್ಲೇ ಹೋಗಿ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಥ ಟೈಮಲ್ಲಿ ಹೋಗೋಕ್ಕಾಗಲ್ಲ. ಹಂಗಾಗಿ ಯಾವುದೇ ಥರ ವೀಡಿಯೋಸ್ ಬರಲಿಲ್ಲ. ಮತ್ತೆ ರೀಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವಿಡಿಯೋನ. ನೋಡ್ತಾ ಇರ್ಬೋದು, ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಫ್ರೆಂಡ್ಸ್. ಉಪ್ಪಿಟ್ಟು ಮಾಡಾದ್ಮೇಲೆ ತಿನ್ಕೊಂಡು ಮತ್ತೆ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆದಷ್ಟು ಏನು ನೀವು ಡೈಲಿ ನೋಡ್ತಾ ಇದ್ದೀರಾ ಅದೇ ರೋಟೀನೇ ಇರುತ್ತೆ. ಬಟ್ ಕೆಲವ್ರಿಗೆ ನನಗೇನು ಅನಿಸುತ್ತೆ, ಅದೇ ತೋರಿಸ್ಬೇಕಾ ವಿಡಿಯೋನ, ತೋರಿಸಿದ್ದೆ ವಿಡಿಯೋ ತೋರಿಸ್ಬೇಕಾ ಅಂತ ಅನಿಸುತ್ತೆ. ಬಟ್ ಎಲ್ಲರಿಗೂ ಕೂಡ ಅದೇ ಇಷ್ಟ ಆಗುತ್ತೆ ಅಂದರೆ ಅದೇ ಥರನೇ ಬ್ಲಾಗನ್ನು ಮಾಡಿಕೊಡ್ತೀನಿ. ಇನ್ನು ಇವಾಗ ಎಲ್ಲ ಕೆಲಸಗಳೆಲ್ಲ ಮುಗಿಸಿ ಆದಷ್ಟು ಇನ್ನು ಕೊಟ್ಟಿಗೆ ಕೆಲಸ ಇದೆ, ಹಸ್ಗಳ ಕೆಲಸ ಇದೆ. ಸೊ ಹಾಗಾಗಿ ತಲೆಗೆ ಎಣ್ಣೆ ಹಾಕಿರಲಿಲ್ಲ. ಒಂಚೂರು ಎಣ್ಣೆ ಹಾಕ್ಬಿಟ್ಟು ತಲೆಗೆ ಚೆನ್ನಾಗಿ ಹರಳೆ ಎಣ್ಣೆ, ಕೊಬ್ಬರಿ ಎಣ್ಣೆ 2 ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡು ಸ್ವಲ್ಪ ಏನು ಜುಟ್ಟು ಕಟ್ಬಿಟ್ಟು ಇವಾಗ ಕೆಲಸಗಳನ್ನ ಮಾಡ್ತಾಯಿದ್ದೀನಿ. ಅಂದರೆ ಹಿಂದೆ ಈಗ ಬಿಸಿಲು ಬರೋ ಟೈಮು, ಬಿಸಿಲು ಸುಮಾರು 10 ಗಂಟೆಗೆ ಆಗಲೇ ನೋಡ್ತಾ ಇರ್ಬೋದು ಯಾವ ಥರ ಬಿಸಿಲು ಹೊಡಿತಾ ಇದೆ ಅಂತ. ಇವಾಗ ಏನು ಮಾಡ್ತಾ ಇದ್ದೀನಿ, ನಾವು ಹಸುಗಳಿಗೆ ನೀರು ಕುಡಿಸ್ತೀವಲ್ವ, ಆ ಅಂಡೆ ಒಳಗೆ ನೀರೆಲ್ಲ ತುಂಬಿಬಿಟ್ಟು ಇನ್ನೊಂದು ಬಕೆಟ್ ತಂದು ಅದಕ್ಕೆ ನೀರು ತುಂಬಿ ಇವಾಗ ಕರುಗೂ ಮತ್ತು ಹಸುಗೂ ಮೈ ತೊಳೆಯೋಣ ಅಂತ. ನಾನು ಸ್ಟಾರ್ಟಿಂಗ್ ಹಸು ತಂದಾಗ ಫ್ರೆಂಡ್ಸು ಒಂದಿನ ಬಿಟ್ಟು ಒಂದಿನ ಅಥವಾ ಡೈಲಿ ತೊಳೆಯೋದು ಈ ಥರ ಎಲ್ಲನೂ ನಾನು ಮೈ ತೊಳಿತಾ ಇದ್ದೆ ಹಸುಗಳಿಗೆ. ಬಟ್ ಇವಾಗ ಏನಾಗಿದೆ ಅಂತ ಅಂದರೆ, ಅದೇನೋ ಹೇಳ್ತಾರಲ್ಲ, ಕೆಲಸಗಳು ದಿನೇ ಓದಂಗೆ ಕೆಲಸಗಳು ಜಾಸ್ತಿ ಆಗ್ತಾ ಬರುತ್ತೆ. ಇವಾಗ ಏನು ಮಾಡ್ತೀನಿ ಅಂತ ಅಂದರೆ, ವಾರದಲ್ಲಿ 2 ದಿನ ಇಟ್ಕೊತೀನಿ ಏನೇ ಆದ್ರೂ ಕೆಲಸಗಳು ಮಾಡೋದಕ್ಕೆ, ಅಂದರೆ ದನಗಳು ಮೈ ತೊಳೆಯೋದಕ್ಕೆ ಎಲ್ಲನೂ ಕೂಡ. ಹಂಗಾಗಿ ಸ್ವಲ್ಪ ಏನಾಗುತ್ತೆ ಅಂತ ಅಂದರೆ ಅದ್ರ ಕೆಲಸದಲ್ಲೇ ಬೇರೆ ಥರ ಕೆಲಸಗಳು ಆ್ಯಡ್ ಆಗ್ತವೆ. ಇನ್ನು ಸ್ಕೂಲ್ ಬೇರೆ ಸ್ಟಾರ್ಟ್ ಆಗ್ತಾ ಇದೆ. ಎಷ್ಟು ಕೆಲಸಗಳು ಮಾಡಿದ್ರೂ ಮುಗಿಯಲ್ಲ. ಇನ್ನು ಮಕ್ಕಳು ಯೂನಿಫಾರ್ಮ್ ತೊಳಿಬೇಕು, ಓದಿಸ್ಬೇಕು, ರೆಡಿ ಮಾಡಬೇಕು, ತಿಂಡಿ ಬಾಕ್ಸಿಗೆಲ್ಲ ಹಾಕಬೇಕು, ಬಿಟ್ಬಿಟ್ಟು ಬರಬೇಕು, ಎಲ್ಲನೂ ಕೂಡ ಇರುತ್ತೆ. ಮತ್ತು ಸ್ಕೂಲಲ್ಲಿ ಆ್ಯಕ್ಟಿವಿಟೀಸ್ ಕೊಟ್ಟರೆ ಅದನ್ನೆಲ್ಲನೂ ಕೂಡ ಮಾಡಿಸ್ಕೊಡ್ಬೇಕು. ಇನ್ನಂತೂ ಕೇಳ್ಕೊಳ್ಳೇಬೇಡಿ, ಇನ್ನು ಸ್ಕೂಲ್ ಸ್ಟಾರ್ಟ್ ಆದರೆ ಮುಗೀತು ಅದ್ರ ಕತೆ. ಇವಾಗ ಕರುಗೆ ನೀವು ನೋಡ್ತಾ ಇರೋ ಹಾಗೆ ಕರುಗೆ ಮೈ ತೊಳೆದಿನಿ. ಅದು ಒಂಥವು ನಿಂತ್ಕೊಳ್ಳಲ್ಲ, ಬಿಸಿಲಲ್ವಾ ಚೆನ್ನಾಗಿ ಆರ್ಕೊಳ್ಳಿ ಅಂತ ಅಂದ್ಬಿಟ್ಟು ಅದೆಲ್ಲ ಗಂಜಲ ಉಯ್ಕೊಂಡು ಸಗಣಿ ಎಲ್ಲ ಮೈ ಮೇಲೆಲ್ಲನೂ ಕೂಡ ಚೆನ್ನಾಗಿ ಒಳ್ಕೊಂಬಿಟ್ಟಿತ್ತು. ಹಂಗಾಗಿ ತೊಳೆದೆ. ಕರುಗೆ ಜಾಸ್ತಿ ಮೈ ತೊಳೆಯೋದಕ್ಕೆ ಹೋಗಲ್ಲ, ವಾರಕ್ಕೆ ಒಂದೇ ಸತಿ ತೊಳೆಯೋದು. ಇನ್ನು ಹಸುಗೆ ಬೇಕಾದ್ರೆ ದಿನ ಬಿಟ್ಟು ದಿನ ನಾನು ತೊಳಿತೀನಿ. ಇವಾಗ ಹಸುಗೆ ತೊಳಿತಾ ಇದ್ದೀನಿ. ಕರುಗಳು ನಿಲ್ಲಲ್ಲ ಫ್ರೆಂಡ್ಸ್. ಹಸುಗಳಾದರೆ ಮೈ ಚೆನ್ನಾಗಿ ನಾವು ಬ್ರಷ್ ಹಾಕಿ ಉಜ್ತೀವಿ ನೋಡಿ, ನಿಂತ್ಕೊಳ್ಳುತ್ತೆ. ತೀರಾ ಜಾಸ್ತಿ ತಲೆ ಹತ್ರ ಮುಖದ ಹತ್ರ ನೀರು ಹಾಕಿದ್ರೆ ಅವಕ್ಕಾಗಲ್ಲ. ಬಟ್ ಚೆನ್ನಾಗಿ ನಾವು ಹಸುಗಳಿಗೆ ಮೈ ಕೆರಿತಾ ಇದ್ರೆ, ಹಾಲು ಕರಿಬೇಕಾದ್ರೆ ಎಷ್ಟು ನೀಟಾಗಿ ನಿಂತ್ಕೊತವೆ ಅಂದರೆ ಒಂಚೂರು ಒದಿಯಲ್ಲ. ನೀವು ಅಬ್ಸರ್ವ್ ಮಾಡಿರ್ಬೋದು. ನಾನೇನು ಮಾಡ್ತೀನಿ ಅಂದರೆ, ಇತ್ತೀಚೆಗೆ ಹಾಲು ಕರಿಯೋಕ್ಕಿಂತ ಮುಂಚೆ ಪರ್ಕೆ ಕಡ್ಡಿ ಬರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ಮೈ ಕರೆದ್ಬಿಟ್ಟು 2 ಕಡೆನೂ ಆಮೇಲೆ ಹಾಲು ಕರಿಯೋಕೆ ಕುತ್ಕೊತೀನಿ. ಆವಾಗ ಮುಂದ್ಗಡೆ ಮೇವು ಖಾಲಿ ಆದ್ರೂ ಅಥವಾ ಬೂಸ ಖಾಲಿ ಆದ್ರೂ ಸುಮ್ಮನೆ ನಿಂತ್ಕೊಳ್ಳುತ್ತೆ. ಈ ನೊಣ ಪಣ ಹಿಂಗೆ ಹಾರಾಡ್ತಾ ಇರ್ತಾವಲ್ಲ, ಆದರೂ ಕೂಡ ಏನು ಕಾಲು ಎತ್ತಲ್ಲ. ಈ ಥರನೂ ಒಂದೊಂದ್ಸಲಿ ನಾನು ಮಾಡಿದ್ದೀನಿ ಕೆಲಸಗಳ. ಸುಮಾರು ಒಂದೊಂದು ಐಡಿಯಾ ಎಲ್ಲರಿಗೂ ಹೊಡಿತಾ ಇರುತ್ತಲ್ವ ಫ್ರೆಂಡ್ಸ್. ಏನೇನೇನೇನು ಕೆಲಸ ಮಾಡ್ತಿರ್ತೀವಿ ಅದನ್ನು ಈಸಿ ಮಾಡೋದಕ್ಕೆ ಯಾವ್ಯಾವ ಥರ ಯೋಚನೆ ಮಾಡ್ತಾ ಇರ್ತೀವಿ ನಾವು. ನೋಡೋಣ ಇನ್ನು ಮುಂದಕ್ಕೆ. ಇನ್ನು ಕೊಟ್ಟಿಗೆ ಮನೇಲಿ ಏನಾಯಿತು ಅಂತ ಅಂದರೆ, ಅದು ನಾವು ದನಿಗೆ ಡೈಲಿ ಒಳಗಡೆ ಕಟ್ಟಾಕಿ ಮೇವು ಹಾಕ್ತೀವಲ್ವ, ಅದೆಲ್ಲನೂ ಕೂಡ ಅದಕ್ಕೆ ಎಷ್ಟು ಬೇಕು ತಿನ್ಕೊಂಬಿಟ್ಟು ಮಿಕ್ಕಿದೆಲ್ಲನೂ ಅದ್ರ ಅಡಿಗೆ ತಳ್ಳೋದು. ಏನೋ ಅದು ತೀರಿದೆಯಲ್ಲ ಅದ್ರ ಕೆಳಗೆ. ನಾನು ಅದನ್ನೆಲ್ಲನೂ ಕೂಡ, ಯಾರೋ ಹೇಳಿದ್ರು ತುಂಬ ಹುಲ್ಲು ವೇಸ್ಟ್ ಮಾಡ್ತೀರಾ ಅಂತ. ಸೊ ಹಾಗಾಗಿ ಅದನ್ನೆಲ್ಲ ಎತ್ತಿಕ್ಬಿಟ್ಟು ಒಂದು ವಾರನೋ 15 ದಿನನೋ ಬಿಟ್ಬಿಟ್ಟು ಬಿಸಿಲಿಗೆ ಹಾಕಿ ಮತ್ತೆ ಎತ್ತಿಕ್ಬಿಟ್ಟು ಅದನ್ನೇ ಹುಲ್ಲು ಹಾಕಿದ್ರೆ ತಿನ್ಕೊಳ್ಳುತ್ತೆ. ಹಾಗಾಗಿ ಅದನ್ನು
ಒಂದು ಚೀಲಕ್ಕೆ ತುಂಬಿ ಎತ್ತಿಕ್ತಾ ಇದ್ದೀನಿ. ಇನ್ನು ಕೊಟ್ಟಿಗೆ ಮನೆ ಎಲ್ಲ ಡೀಪ್ ಕ್ಲೀನ್ ಮಾಡ್ತಾ ಇದ್ದೀನಿ. ಏನೇ ಡೀಪ್ ಕ್ಲೀನ್ ಮಾಡಿದ್ರು ಫ್ರೆಂಡ್ಸ್, ಏನಾದರೂ ಕೊಟ್ಟಿಗೆ ಮನೆಯಲ್ಲಿ ಒಂದಿನ ಅಥವಾ ಬೆಳಗ್ಗೆ ಸಾಯಂಕಾಲ ಒಂದಿನ ಪೂರ್ತಿ ನೀವೇನಾದರೂ ಹೊಸ್ಗಳು ಕಟಾಕಿ ಸಗಣಿ ಎತ್ತಲಿಲ್ಲ, ಕಸ ಗುಡಿಸ್ಲಿಲ್ಲ ಅಂದರೆ ಅದು ಹೆಂಗಾಗಿರುತ್ತೆ ಅಂದರೆ ಕೊಟ್ಟಿಗೆ ಮನೆ ಮಾತ್ರ ನಿಜವಾಗ್ಲೂ ನೋಡೋದಿಕ್ಕಾಗಲ್ಲ, ಆ ಥರ ಗಬ್ಬೆಬ್ದೋಗಿರುತ್ತೆ. ಇನ್ನು ಕೇಳ್ತಾ ಇದ್ರಿ ಸಾಕಷ್ಟು ಜನ, ನಿಮ್ಮ ರಿಲೇಟಿವ್ಸಲ್ಲಿ ಯಾಕೆ ನೀವು ಜಾಸ್ತಿ ವಿಡಿಯೋಸ್ ಇತ್ತೀಚೆಗೆ ಮಾಡಲ್ಲ ಅಂದರೆ ಏನಾದರೂ ಫಂಕ್ಷನ್ನು ಅದು ಇದು ರಿಲೇಷನ್ಸಲ್ಲಿ ಇರೋವಂಥ ಮೆಂಬರ್ಸ್ಗಳನ್ನ ನೀವು ಯಾಕೆ ತೋರಿಸಲ್ಲ? ಮುಂಚೆ ಎಲ್ಲನೂ ಕೂಡ ತೋರಿಸ್ತಾ ಇದ್ರಿ. ಮುಂಚೆ ಎಲ್ಲನೂ ತೋರಿಸ್ತಾ ಇದ್ದೆ ಅಂದರೆ ಬೆಂಗಳೂರಲ್ಲಿದ್ದೆ, ಏನು ಮನೇಲಿ ಬಿಟ್ಟರೆ ಇನ್ನೇನು ಕೆಲಸ ಇರ್ತಿಲ್ಲ, ಹೋಗ್ತಾ ಇದ್ದೆ ಮಕ್ಳು ಎತ್ಕೊಂಡು ಫಂಕ್ಷನ್ ಇದ್ದಾಗ ಅವಾಗ ಶೇರ್ ಮಾಡ್ತಾ ಇದ್ದೆ. ಇವಾಗ ನಮ್ಮದೇ ಆದಂತಹ ಪರ್ಸ್ನಲ್ ಕೆಲಸಗಳು ನೀವೇ ನೋಡ್ತಾ ಇರ್ತೀರಾ ವಿಡಿಯೋದಲ್ಲಿ ಯಾವ್ಯಾವ ಥರ ಇರುತ್ತೆ ಅಂತ. ಸೊ ಹಾಗಾಗಿ ಇಲ್ಲೇ ಕೆಲಸಗಳಾಗಿರ್ತವೆ. ಇನ್ನು ಜಾಸ್ತಿ ಯಾವ ಊರಿಗೂ ಕೂಡ ನಾನು ಹಳ್ಳಿಗೆ ಬಂದು ಸೆಟ್ಲ್ ಆದಮೇಲೆ ಯಾವುದೇ ಊರಿಗೂ ಕೂಡ ನಾನು ಹೋಗೋದಿಲ್ಲ. ಹೋಗೋದಾದರೆ ಅರಸೀಕೆರೆ ಸುತ್ತಮುತ್ತ ಯಾವಾರ ಟೆಂಪಲ್ಲು ಅವೋ ಇವು ನೋಡಿ. ಟೆಂಪಲ್ಲು ಅಂದ ತಕ್ಷಣವೇ ನನಗೆ ನೆನ್ಪು ಬಂದಿದ್ದು ಅಂದರೆ ಅದೇ ನೀವು ಹೇಳಿದ್ರಲ್ಲ, ಯಾವಾಗಲೂ ಮನೆಯದೇ ಒಂದೇ ಥರ ರೋಟೀನ್ ತೋರಿಸ್ಬಿಟ್ರೆ ಹೊರಗಡೆ ಔಟ್ಸೈಡ್ ಹೋಗೋದು ಕೂಡ ತೋರಿಸಿ ಅಂತ. ಸೊ ಹಾಗಾಗಿ ನಾನು ಕೂಡ ಇವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ. ಎಲ್ಲ ನಮ್ಮ ಪ್ರಾಬ್ಲಮ್ಸ್ ಏನಿರ್ತವೆ ಅವೆಲ್ಲನೂ ಕೂಡ, ಅಂದರೆ ಮಂತ್ಲಿ ಪ್ರಾಬ್ಲಮ್ಸ್ ಏನಿರ್ತವೆ ಅದೆಲ್ಲ ಸಾಲ್ವ್ ಮಾಡಿಕೊಂಡು ಇವಾಗ ನಾನು ನೆಕ್ಸ್ಟು ಇವಾಗ ಶನಿವಾರ ತಪ್ಪಿದ್ರೆ ಸೋಮವಾರ ಈ ವೀಕಲ್ಲಿ ನಾನು ಜೇನ್ಕಲ್ಸಿದ್ದೇಶ್ವರ ಇದಕ್ಕೆ ಬೆಟ್ಟಕ್ಕೆ ಹೋಗಿ ಬರೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ, ಓಕೆನಾ? ಅಲ್ಲಿಗೆ ಒಂದು ಅರ್ಕೆ ಇದೆ, ಅದಕ್ಕೆ ಹೋಗೇ ಇಲ್ಲ ನಾನು, ಹೋಗ್ಬಿಟ್ಟು ಬರಬೇಕು. ಆದರೆ ನಮ್ಮ ದೊಡ್ಡ ಮಗನ ಕರ್ಕೊಂಡು ಹೋಗ್ತೀನಿ, ಇಲ್ಲ ನಾನು ಒಬ್ಬಳೇ ಹೋಗ್ತೀನಿ, ಈ ಥರ ಆಪ್ಷನ್ ಇದೆ ನನಗೆ, ಹೋಗ್ಬಿಟ್ಟು ಬರೋಣ ಅಂತ. ಅದಾದಮೇಲೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ ಅದೇ ಹೇಳಿದ್ನಲ್ಲ, ಎಲ್ಲೂ ಇಲ್ಲದೇ ಆದಂತಹ ಕೆಲಸಗಳಾದಾಗ ನಾನು ಯಾವ ಊರಿಗೂ ಹೋಗಲ್ಲ, ಯಾವ ಇದಕ್ಕೂ ಹೋಗಲ್ಲ. ನನಗೆ ರಿಲೇಷನ್ಸಲ್ಲಿ ವಿಡಿಯೋಗಳು ಮಾಡೋದು ಇಲ್ಲ. ಯಾಕಂತ ಅಂದರೆ ಈಗ ಯಾವುದೂ ಫಂಕ್ಷನ್ಗಳು ಅಟೆಂಡ್ ಮಾಡಿಲ್ಲ. ಮತ್ತು ಈಗ ಒಂದು 3-4 ತಿಂಗಳು ವೀಡಿಯೋಸ್ ಹಾಕಿರಲಿಲ್ಲ. ಆವಾಗ ಅಪರೂಪಕ್ಕಾದರೂ ಹೋಗಿ ಬಂದಿದ್ದೆ, ಬಟ್ ವೀಡಿಯೋಸ್ ಏನೂ ನಾನು ಮಾಡ್ಕೊಂಡಿರಲಿಲ್ಲ, ಮೊಬೈಲ್ ಪ್ರಾಬ್ಲಮ್ ಇತ್ತು ಅಂತ. ನೋಡಿ ಇಷ್ಟು ಕೆಲಸಗಳು ಮಾಡಿ ಮುಗಿಸೋವಷ್ಟೊತ್ತಿಗೆ ಮುಖ ತೊಳೆದಂಗೆ ಬೆವರುಗಳು ಕಿತ್ಕೊಂಡು ಬಂದ್ಬಿಟ್ಟಿದೆ. ಏನೇ ಆದ್ರೂ ಫ್ರೆಂಡ್ಸ್, ಕೈ ಕೆಸರಾದರೆ ಅಲ್ವಾ ಬಾಯಿ ಮೊಸರು, ಹಂಗೇನೆ ನಾವು ಅಷ್ಟೆಲ್ಲ ಕ್ಲೀನ್ ಮಾಡಲಿಲ್ಲ ಅಂದರೆ ನಿಜವಾಗ್ಲೂ ಕೊಟ್ಟಿಗೆ ಮನೆ ಅಷ್ಟು ನೀಟಾಗಿ ಕಾಣುತ್ತಾ? ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇಲ್ಲಾಂದರೆ ಕ್ಲೀನ್ ಮಾಡಲಿಲ್ಲ ಅಂದರೆ ಒಂದು ಪ್ರಾಬ್ಲಮ್ ಏನು ಅಂತ ಅಂದರೆ, ಇದು ಹಸುಗಳಿಗೆಲ್ಲನೂ ಉಣ್ಣೆ ಆಗೋದು, ಅಥವಾ ಈ ಸಗಣಿ ಇದ್ರೊಳಗಡೆ ದಪ್ಪು ಹುಳ ಬರ್ತಾವಲ್ಲ ಅದೆಲ್ಲ ಆಗೋದು. ಕರುಗಳ್ಗಂತೂ ಉಣ್ಣೆ ಮೆತ್ಕೊಂಡ್ಬಿಡ್ತವೆ ಆ ಥರ ಆದಾಗ. ಹಂಗಾಗಿ ಎಲ್ಲನೂ ಗುಡಿಸಿ ಅಲ್ಲೇ ಒಳಗಡೆನೆ ಹೊಗೆ ಥರ ಹಾಕಿದ್ದೀನಿ, ಅಲ್ಲೇ ಎಲ್ಲನೂ ಸುಟ್ಟೋಗ್ಲಿ ಅಂತ. ಆಮೇಲೆ ಸಗಣಿ ಎತ್ತಿ ಸೈಡ್ಗೆ ಹಾಕಿ ಇನ್ನು ಆಚೆನೂ ಕೂಡ ಸಗಣಿ ಎಲ್ಲನೂ ಕೂಡ ಎತ್ತುತ್ತಾ ಇದ್ದೀನಿ. ಬೆಳಗ್ಗೆ ಏನಾಯಿತು ಅಂದರೆ ಬೆಳಗ್ಗೆ ಸಗಣಿ ಎಲ್ಲನೂ ಗುಡಿಸಿಲ್ಲ ನಾನು, ಹಂಗಾಗಿ ಕರು ಈ ಕಡೆ ಸೈಡಿಗೆ ಕಟ್ಟಿ ಹಸುನು ಮೈ ಎಲ್ಲ ಒಣಗಿಕೊಳ್ಳಿ, ನೀರೆಲ್ಲ ಇಳ್ಕೊಳ್ಳಿ ಅಂತ ಬಿಸಿಲಲ್ಲಿ ಅಲ್ಲೇ ಕಟ್ಟಿದ್ದೀನಿ. ಇವಾಗ ಒಳಗಡೆಗೆ ಮೇವು ಹಾಕ್ಬಿಟ್ಟು ಅದಾದ ನಂತರ ಒಳಗಡೆ ಕಟ್ತೀನಿ. ನಿಜವಾಗ್ಲೂ ಇದು ಎಷ್ಟೆಲ್ಲ ಕೆಲಸ ಮುಗಿಯೋತ್ತಿಗೆ ಎಷ್ಟೊತ್ತಾಗಿರ್ಬೇಡ ಫ್ರೆಂಡ್ಸ್, 10:30 ಸ್ಟಾರ್ಟ್ ಮಾಡ್ಕೊಂಡಿರೋದಕ್ಕೆ ನನಗೆ ಒಂದು ಗಂಟೆ, ಮಧ್ಯಾಹ್ನ 1 ಗಂಟೆ ಆಯಿತು. ಬೆಳಗ್ಗೆ 10:30 ಸ್ಟಾರ್ಟ್ ಮಾಡಿದ್ದು, ಮಧ್ಯಾಹ್ನ 1 ಗಂಟೆಗೆ ಆಯಿತು. ನಿಮಗೆ ನೋಡೋದಕ್ಕೆ 2-5 ನಿಮಿಷ ಗೊತ್ತಾಗುತ್ತೆ. ಅಂದರೆ ನಾನು ವಿಡಿಯೋನ ಫಾಸ್ಟಾಗಿ ನಾನು ನಿಮಗೆ ತೋರಿಸ್ತಾ ಇರ್ತೀನಿ. ಸೊ ಹಾಗಾಗಿ ಏನಾಗುತ್ತೆ, ನಿಮಗೆ ಅಯ್ಯೋ ಅಷ್ಟೊಂದು ಆಯ್ತಾ ಅಂತ ಅನಿಸುತ್ತೆ. ಬಟ್ ಈ ಕೆಲಸ ಮಾಡಿರೋರಿಗೆ ಹಳ್ಳಿ ಸೈಡು ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಟೈಮ್ ತಗೊಳುತ್ತೆ ಅಂತ. ಇವಾಗ ನಿಮಗೆ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ, ಆ ಕಡೆ ನಾವು ತಿಪ್ಪೆಗೆ ಹಾಕ್ತಾ ಇದ್ವಲ್ಲ, ಇವಾಗ ಏನು ಮಾಡಿದ್ದೀನಿ ಅಂತಂದರೆ, ಇವಾಗ ಇನ್ನೂ ವಿಡಿಯೋ ಮಾಡಿಲ್ಲ, ಅದನ್ನು ತಿಪ್ಪೆನ ಏರ್ಸಿದ್ದೀನಿ ಫ್ರೆಂಡ್ಸ್. 1 ಲೋಟ್ ತೊಗೊಂಡೋಗಿದ್ದಾರೆ. ಅದಾದಮೇಲೆ ಯಾವುದೇ ಥರ ಇನ್ನೊಂದು ಸ್ವಲ್ಪ, ಅಂದರೆ ಅದು ತುಂಬ ನಮ್ಮ ಮಾವ ತೀರ್ಕೊಳ್ಳೋಕ್ಕಿಂತ ಮುಂಚಿಂದನೂ ಇತ್ತಲ್ಲ, ಅದರೊಳಗಡೆ ಅದೇ ಶತ್ತೆ ಅದು ಇದು ಅಂತ ಅಂದ್ಬಿಟ್ಟು ಬೆಳ್ಕೊಂಡ್ಬಿಟ್ಟಿದ್ದಾವೆ, ಗಿಡ ಗೆಂಟೆ ಥರ. ಅದಕ್ಕೆ ಆಮೇಲೆ ಒಣಲ್ಲು ಎಲ್ಲನೂ ಕೂಡ ತಗೊಂಡೋಗಿ ಅಲ್ಲೇ ಹಾಕ್ತಿದ್ರಲ್ಲ, ಗೊಬ್ಬರಗಿಂತ ಬರೀ ಕಸಗಳೇ ಜಾಸ್ತಿ ಐತೆ ಅಂತ ಅಂದ್ಬಿಟ್ಟು ಒಂದೇ ಲೋಡು ನೀಟಾಗಿ ತೆಗ್ದಾಕಿ ಸೋಸಿ ತುಂಬ್ಕೊಂಡು ಹೋಗಿದ್ದಾರೆ ಟ್ಯಾಕ್ಟ್ರಿಯಲ್ಲಿ. ಇನ್ನು ಮಿಕ್ಕಿದೆಲ್ಲನೂ ಹಂಗೆ ಮಟ್ಟ ಮಾಡಿಬಿಟ್ಟು ಕ್ಲೀನ್ ಮಾಡಿ ಕೊಡಬೇಕು. ಯಾಕಂತ ಅಂದರೆ ಅದು ಬಂದು ನಮಗೆ ಜಮೀನು ಸೇರಲ್ಲ, ನಮ್ಮ ಚಿಕ್ಕ ಮಾವ ಇದ್ದಾರಲ್ಲ ಅವ್ರಿಗೆ ಸೇರುತ್ತೆ. ಸೊ ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕು. ಅದೆಲ್ಲ ಇದ್ದಾಗ ಹೆಗ್ಣಗಳು ತೋಡಿ ಮನೆ ಒಳಗಡೆ ಹೋಗ್ತವೆ, ಬಚ್ಚಲೊಳಗಡೆ. ಸೊ ಹಾಗಾಗಿ ಅದನ್ನೆಲ್ಲ ನೀಟ್ ಮಾಡಿಕೊಟ್ರೆ
ಅವ್ರಿಗೂ ಕೂಡ ಒಂದು ಅನುಕೂಲ ಆಗುತ್ತೆ. ನಮಗೂ ಫಸ್ಟ್ ಹೆಗ್ಣಗಳೆಲ್ಲ ಹಂಗೆ ತೋಡ್ತಾ ಇದ್ದಿದ್ದು. ಈಗ ನಾನು ಹಸ್ಗಳು ತಗೊಂಬಂದ್ಮೇಲೆ ಕ್ಲೀನಾಗಿ ಇಡ್ತೀನಿ ನೋಡಿ. ಹಿಂಗಾಗಿ ಈ ಕಡೆ ನಾಯಿಗಳು ಬರಲ್ಲ, ಹೆಗ್ಣಗಳು ಯಾವೂ ಬರೋದಿಲ್ಲ. ಕೊಡ್ಕೆ ಮನೆ ಒಳಗಡೆ ಬರ್ತವೆ. ಯಾಕಂತಂದರೆ ನಾವು ಅಲ್ಲಿ ಅದು ಇದು ಅಂತ ಅಂದ್ಬಿಟ್ಟು ಅಲ್ಲೇನು ಗಾರೆ ಗಿರೆ ಏನು ಹಾಕ್ಸಿಲ್ಲ. ಕಾಯಿಗಳಾಗಿರ್ಬೋದು ಅಥವಾ ಏನಾದರೂ ಚೀಲಗಳು ಅವೇನೇನೋ ಇಕ್ಕಿದ್ದೀವಲ್ವ, ಹಂಗಾಗಿ ಹೆಗ್ಣಗಳು ತೋಡುತ್ತೆ. ಸಿಮೆಂಟೆ ಗಾರೆನೇ ಹಾಕ್ಸಿದಿದ್ರೆ ಯಾವುದೇ ಥರ ಗಾರೆ ಅಂದರೆ ಹೆಗ್ಣಗಳು ತೋಡ್ತಾ ಇರಲಿಲ್ಲ. ಇವಾಗ ಬರೀ ಮಣ್ಣಲ್ವ, ಅದು ತೋಡುತ್ತೆ. ಇನ್ನು ಅದಾದಮೇಲೆ ಸಿಕ್ಕಾಪಟ್ಟೆ ಅಂದರೆ ಗೊತ್ತಿರುತ್ತಲ್ಲ ಬಿಸಿಲು ಅಂತ ಅಂದರೆ, ಸೊ ಹಾಗಾಗಿ ಫುಲ್ಲು ನೀರು ಕುಡಿಯೋ ಬದಲು ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ಮಜ್ಜಿಗೆ ಮಾಡಿಕೊಂಡು ಮಜ್ಜಿಗೆ ಕುಡಿತಾ ಇದ್ದೆ. ಅದಾದಮೇಲೆ ಹೂ ಕಟ್ಟೋದಿದೆ ಫ್ರೆಂಡ್ಸ್ ಇವತ್ತು. ಅದೇ ಇನ್ನೊಬ್ರು ನಮ್ಮ ಅಣ್ಣ ತಮ್ಮದಿರು, ಅವರು ನಮ್ಮ ಮಾವನೇ ಆಗ್ಬೇಕು. ಅವ್ರ ಗಿಡದಲ್ಲಿ ತುಂಬ ಹೂ ಬಿಡುತ್ತೆ ಫ್ರೆಂಡ್ಸ್. ಹಂಗಾಗಿ ಇವಾಗ ಮಳ್ಳೆ ಹೂವು ಸೀಸನ್ ಅಲ್ವಾ, ಕುಯ್ಕೊಂಡ್ರೆ ಎಷ್ಟು ಮಾರುಗಟ್ಲೆ ಹೂ ಸಿಗುತ್ತೆ. ಕುಯ್ಕೊಂಡಿದ್ದೆ, ಅದನ್ನು ಇನ್ನೂ ಕಟ್ಟಿರಲಿಲ್ಲ. ಸರಿ ಆಯಿತು ಅಂತ ಅಂದ್ಬಿಟ್ಟು ಸ್ವಲ್ಪ ಮಜ್ಜಿಗೆ ಕುಡ್ದಾಯ್ತಲ್ಲ, ಇನ್ನು ಟೀ ಕುಡಿದ ಹೋದರೆ ನನಗೆ ಮತ್ತೆ ರಿಲ್ಯಾಕ್ಸ್ ಅನ್ನೋದು ಆಗೋದೇ ಇಲ್ಲ. ಕೆಲಸನೂ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಅದಕ್ಕೆ ಫಸ್ಟು ಟೀಗೆ ಇಟ್ಬಿಟ್ಟು ಸಿಮ್ಮಲ್ಲಿಟ್ಟು ಅದಾದ ನಂತರ ಹೂ ಕಟ್ಟೋಣ ಅಂತ ಟಿ ವಿ ಹಾಕ್ಕೊಂಡು ಹೂ ಕಟ್ತಾ ಇದ್ದರೆ ಬೇಗ ಬೇಗ ಕಟ್ಕೊಳ್ಬೋದು, ಗೊತ್ತಾಗಲ್ಲ ಟೈಮ್ ಹೋಗೋದು ಅಷ್ಟೇ. ಸೊ ಹಾಗಾಗಿ ಇವಾಗ ಹೂ ಕಟ್ಟೋದಕ್ಕೆ ಕುತ್ಕೊಂಡಿದ್ದೀನಿ. ಅಷ್ಟರೊಳಗಡೆ ಟೀ ಕೂಡ ಕುದಿಯುತ್ತೆ. ಇನ್ನು ನೈಟು ಸಾಂಬಾರು ಮಾಡೋಣ ಅಂತ ಅಂದ್ಬಿಟ್ಟು ಏನಾದರೂ ತರಕಾರಿ ಏನೂ ಇಲ್ಲ, ಸಿಂಪಲ್ಲಾಗಿ ಏನಾದರೂ ಸಾಂಬಾರನ್ನ ಮಾಡ್ತೀನಿ ನಾನು. ಇನ್ನು ಫ್ರೆಂಡ್ಸ್ ಆದಷ್ಟು ಬ್ಲಾಗ್ಗಳನ್ನ ಶೇರ್ ಮಾಡ್ತೀನಿ. ಈಗ ನಾನು ಏನು 4 to 5 days ವೀಡಿಯೋಸ್ ಹಾಕಿಲ್ಲ ನಾನು, ಅದೆಲ್ಲ ರಿಕವರಿ ಮಾಡೋದಕ್ಕೆ 1 day 2 ವೀಡಿಯೋಸ್ ಆದ್ರೂ ಬೇಗ ಈ ಮಂತ್ ಕಳೆಯೋಷ್ಟರೊಳಗಡೆ ಹಾಕ್ತೀನಿ. ಬೇಜಾರು ಮಾಡ್ಕೊಬೇಡಿ ಯಾರು ಕೂಡ. ಆದಷ್ಟು ಒಳ್ಳೊಳ್ಳೆ ವೀಡಿಯೋಸ್ನ ಹಾಕ್ತೀನಿ. ಪ್ಲೀಸ್ ಒಂದಿನಕ್ಕೆ 2-3 ವೀಡಿಯೋ ಹಾಕಿದ್ರೂ ಕೂಡ ಅಕ್ಸೆಪ್ಟ್ ಮಾಡಿಕೊಂಡು ನೀವು ನನಗೆ ಏನು ಸಪೋರ್ಟ್ ಮಾಡಬೇಕು. ಯಾಕಂತಂದರೆ ನೆಕ್ಸ್ಟ್ ಮಂತಿಂದ ಒಂದೇ ವೀಡಿಯೋನ ಅಂದರೆ ಫುಲ್ ಡೇ ವೀಡಿಯೋನ ಒಂದು 20 to 25 ಮಿನಿಟ್ಸಲ್ಲಿ ನಾನು ತೋರಿಸ್ತೀನಿ. ಸೊ ಸದ್ಯಕ್ಕೆ ಇವಾಗಿರೋದು ಅಂತ ಅಂದರೆ ಈ ಮಂತ್ 10 days ಇದೆ. ಇನ್ನು 10 days ಒಳಗಡೆ ನಾನು ಆದಷ್ಟು ನಾನು $110 ನಾನು ಕಂಪ್ಲೀಟ್ ಮಾಡಲೇಬೇಕಾಗಿದೆ. ಸೊ ಹಾಗಾಗಿ ನಿಮ್ಮ ಸಪೋರ್ಟಿವ್ ಭಾಳಷ್ಟು ಬೇಕು. ಸೊ ಹಾಗಾಗಿ ಇನ್ನು ಹೂವೆಲ್ಲ ಕಟ್ಟಾದಮೇಲೆ ಹೊರಗಡೆ ಬಂದು ಮನೆ ಮುಂದೆ ಇದೆಯಲ್ಲ ಸೈಡಲ್ಲಿ ಸ್ವಲ್ಪ ಗ್ಯಾಪ್ ಇದೆ. ಆ ಕಡೆ ಮನೆ ಮುಂದೆ ಕಲ್ಲೆಲ್ಲನೂ ಕಟ್ಟಿಸ್ಕೊಂಡಿದ್ದಾರೆ, ಈ ಕಡೆ ನಾವು ಸಿಮೆಂಟ್ ಹಾಕ್ಸ್ಕೊಂಡಿದ್ದೀವಿ. ಅದ್ರ ಮಧ್ಯದಲ್ಲಿ ಸ್ವಲ್ಪ ಗ್ಯಾಪ್ ಐತೆ. ಅದರಲ್ಲಿ ಹುಲ್ಲು ಗಿಡ ಗೆಂಟೆ ಅವೆಲ್ಲನೂ ಕೂಡ ಬೆಳ್ಕೊಂಡ್ಬಿಡ್ತವೆ. ಅದನ್ನೆಲ್ಲನೂ ಕೂಡ ಕುಡ್ಲಲ್ಲಿ ಕೊಚ್ತಾ ಇದ್ದೀನಿ. ಯಾಕಂತಂದರೆ ಹುಡುಗರು ಅಲ್ಲೇ ಸೈಕಲ್ ಹತ್ತಿಸ್ಕೊಂಡು ತಿರುಗಾಡೋದು, ಅಥವಾ ಇವು ಹುಡುಗರು ತಿರುಗಾಡೋದು, ಅಥವಾ ಅಲ್ಲಿ ಹೋಗ್ಬಿಟ್ಟು ಆ ಗಿಡ ಪಡ ಅವೆಲ್ಲ ಕಿತ್ಕೊಂಡ್ಬಿಟ್ಟು ನೀರೊಳಗೆ ಹಾಕಿ ಸಾರು, ನಾವು ತರಕಾರಿ ಸೊಪ್ಪು ಹಾಕಿ ಸಾರು ಮಾಡ್ತೀವಲ್ಲ, ಅದನ್ನ ನೋಡ್ಕೊಂಡಿರ್ತಾರಲ್ಲ, ಆ ಬಟ್ಟೊಳಗೆ ಹಾಕಿ ಸಾರು ಮಾಡೋದಂತ ಅವೆಲ್ಲ ಮಾಡ್ತಿರ್ತಾರೆ. ಅದರೊಳಗಡೆ ಏನಾರು ಹುಳ ಅಪ್ಪೆ ಸಿಕ್ಕಾಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ಅದನ್ನು ಹಂಗೆ ಕೊಚ್ತಾ ಇದ್ದೆ ಸಿಂಪಲ್ಲಾಗಿ. ಗುದ್ಲಿ ಅದೆಲ್ಲಿ ಸಿಕ್ಕಲಿಲ್ಲ, ಹಂಗಾಗಿ ಗುದ್ಲಿಲಿ ಕೆತ್ತಬೇಕು ಒಂದಿನ ಫ್ರೀ ಮಾಡಿಕೊಂಡು. ಇನ್ನು ಅದಾದ ನಂತರ ಸೌತೆಕಾಯಿನ ಕಟ್ ಮಾಡಿದ್ದೆ. ಒಂದು ಸೌತೆಕಾಯಿ ಇತ್ತು, ಒಳಗಡೆ ಬಂದು ಎರೆದ್ಬಿಟ್ಟು ಸೌತೆಕಾಯಿ ಕಟ್ ಮಾಡಿಕೊಟ್ಟೆ, ನಾನು ಕೂಡ ತಿಂದೆ. ಅದಾದ ನಂತರ ಹಸಿಟ್ಟು ಜಲ್ಸೋಣ ಅಂತ ಅಂದ್ಬಿಟ್ಟು ನಿನ್ನೆ ನೈಟ್ ಏನಾಗಿತ್ತು ಅಂದರೆ ಅರ್ಜೆಂಟಿಗೆ ನೋಡ್ಕೊಂಡಿರಲಿಲ್ಲ, ಡಬ್ಬ ಖಾಲಿಯಾಗಿತ್ತು, ಹಸಿಟ್ಟಿನ ಡಬ್ಬ. ಒಂದೇ ಒಂದು ಬಟ್ಲು ಜಲ್ಸ್ಕೊಂಡು ಮುದ್ದೆ ಮಾಡಿದ್ದೆ. ಇನ್ನು ಇವಾಗ ಚೀಲ ಅಲ್ಲೇ ಇಟ್ಟಿದ್ದೆ ನೋಡಿ. ಸೊ ಹಾಗಾಗಿ ಬಾಕ್ಸ್ ಪೂರ್ತಿ ತುಂಬಿಡೋಣ ಹಸಿಟ್ಟನ್ನ, ಫುಲ್ಲು ಚೀಲ ಖಾಲಿ ಮಾಡಿಬಿಡೋಣ. ಮತ್ತು ಹಸಿಟ್ಟು ಮಿಲ್ ಮಾಡ್ಸೋಕ್ಕೆ ರಾಗಿ ಹಿಟ್ಟನ್ನ ಒಣಗಾಕಬೇಕು. ರಾಗಿನ ಇದೆಲ್ಲ ಖಾಲಿ ಆಗೋ ಅಷ್ಟೊತ್ತಿಗೆ ರಾಗಿ ಒಣಗಾಕ್ಬಿಟ್ಟು ಇಲ್ಲೇ ಕೆಲ್ಲಂಗೆರೆ ಹತ್ರ ಮಿಲ್ ಮಾಡಿಸ್ಕೊಂಡು ಬರ್ತೀನಿ ನಾನು ಮಿಷಿನಲ್ಲಿ. ಇನ್ನೇನು ಗಾಡಿ ಇದೆಯಲ್ಲ, ಇವಾಗೇನು ಯಾರನ್ನೂ ವೆಯ್ಟ್ ಮಾಡಬೇಕು ಅನ್ನೋದೇನಿಲ್ಲ, ಅಥವಾ ಆಟೋ ವೆಯ್ಟ್ ಮಾಡಬೇಕು ಅನ್ನೋದೇನಿಲ್ಲ. ಹಂಗಾಗಿ ಬೇಗ ಹೋಗಿ ಬೇಗ ಬರ್ಬೋದು. ನನ್ನದೇ ಅದೇ ಎಕ್ಸೆಲ್ ಇದೆಯಲ್ಲ, ಹೋಗ್ಬಿಟ್ಟು ಬೇಗ ಬರ್ತೀನಿ ಫ್ರೆಂಡ್ಸ್. ಹಾಗೆಯೇ ಇನ್ನೊಂದೇನು ಅಂತ ಅಂದರೆ, ಕೆಲವೊಂದೊಂದು ಸಲ ವೀಡಿಯೋಸ್ ಆಗ್ತಲೇ ಇದ್ದಾಗ ಸಬ್ಸ್ಕ್ರೈಬರ್ಸ್ ಎಲ್ಲನೂ ಕೂಡ ಡಿಲೇ ಆಗ್ತಾ ಇರ್ತಾರೆ. ಅಂದರೆ ನೆಗ್ಲೆಕ್ಟ್ ಮಾಡೋದು ಅಥವಾ ಅನ್ಸಬ್ಸ್ಕ್ರೈಬ್ ಮಾಡೋದು ಈ ಥರನೂ ಕೂಡ ಇರುತ್ತೆ. ಅಂಥ ಟೈಮಲ್ಲಿ ನಾವು ಕುಗ್ಬಾರ್ದು, ಬೇರೆ ಥರ ವೀಡಿಯೋಸು ಅಪ್ಲೋಡ್ ಮಾಡ್ತಾನೆ ಇರಬೇಕು. ಆಮೇಲೆ ಇನ್ನೊಂದೇನು ಅಂತಂದರೆ, ನಾನು ಸಾಕಷ್ಟು ಸಲ ನೋಡಿದ್ದೀನಿ, 1-2 ದಿನ ವೀಡಿಯೋಸ್ ಆಗ್ತಲೇ ಇದ್ದಾಗ ಸಬ್ಸ್ಕ್ರೈಬರ್ಸು ತೀರಾ ಕಮ್ಮಿ ಆಗೋದು. ಈ ಥರನೂ ಕೂಡ ಆಗ್ತಾರೆ. ವೀಡಿಯೋಸ್ ಆಗ್ತಾ ಇದ್ದಂಗೆ ಇನ್ನೂ ಕೂಡ ಸಬ್ಸ್ಕ್ರೈಬರ್ಸು ರೀಚ್ ಆಗ್ತಾ ಇರ್ತಾರೆ. ಈ ಥರನೂ ಆಪ್ಷನ್ ಇದೆ. ಏನೇ ಇದ್ರೂ ಕೆಲಸ ಮಾಡಿದ್ರೆ ತಾನೇ ನಮಗೆ
ಆದಾಯ ಅನ್ನೋದು ಸಿಗೋದು. ಅದೇ ಥರ ನಾನು ಕೂಡ ಆದಷ್ಟು ವಿಡಿಯೋಸ್ ಹಾಕಿದ್ಮೇಲೆ ವ್ಯೂಸ್ನ ನೋಡೋದಕ್ಕೆ ಹೋಗಲ್ಲ. ತಿಳ್ಕೊಂಬಿಟ್ಟಿದ್ದೀನಿ ನಾವು. ಹಾಕಿದ ತಕ್ಷಣ ವ್ಯೂಸ್ ಇಷ್ಟೇನಾ ನೋಡ್ತಾನೆ ಇರ್ತೀವಿ. ಇನ್ನು ಅದು ವ್ಯೂಸ್ ಇಷ್ಟೇನಾ 1000 ಮೇಲೆ ಹೋಗಿಲ್ವಾ ಅನ್ನೋದು ಒಂದು ಇರುತ್ತೆ. ಬಟ್ ಅವಾಗ ಏನಾಗುತ್ತೆ ಅಂತ ಅಂದರೆ ನಮಗೆ ಇಂಟ್ರೆಸ್ಟ್ ಬರಲ್ಲ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಅಥವಾ ವಿಡಿಯೋಸ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ. ಸೊ ಹಾಗಾಗಿ ಅವೆಲ್ಲ ನೋಡೋಕ್ಕೆ ಹೋಗಬಾರ್ದು ನನ್ನ ಅಭಿಪ್ರಾಯ. ಇಷ್ಟೇನೆ ಯೂಟ್ಯೂಬರಿಗೆ ಹೇಳ್ತಾ ಇರೋದು. ಯಾರೆಲ್ಲ ಯೂಟ್ಯೂಬ್ ಮಾಡ್ತಾ ಇದ್ದೀರಾ, ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಬೇಕು ಅನ್ನೋ ಜನಗಳಿಗೂ ಕೂಡ ಇದನ್ನು ಹೇಳ್ತಾ ಇರುವಂಥದ್ದು. ಇನ್ನು ಹೊಲ್ದ ಹತ್ರ ಬಂದೆ ಫ್ರೆಂಡ್ಸ್. ಹೊಲ್ದ ಹತ್ರ ಯಾಕೆ ಅಂತ ಅಂದರೆ ಸೌದೆ ತಗೊಂಡು ಹೋಗಬೇಕು. ಸ್ನಾನ ಮಾಡೋದಕ್ಕೆ ನೀರಂಡೆಗೆ ಸೌದೆಗಳಿರಲಿಲ್ಲ. ಹಂಗಾಗಿ ಒಂದು ಹೊರ ಸೌದೆ ಕಟ್ಕೊಂಡು ಅದಾದ ನಂತರ ಹಳಸಿನಕಾಯಿ ಸಾಂಬಾರು ಮಾಡೋಣ ಅಂತ ಹಳಸಿಕಾಯಿನ ಬೀಳಿಸ್ಕೊಂಡು ತಗೊಂಬಂದಿದ್ದೀನಿ. ಅಂದರೆ ಸ್ವಲ್ಪ ಹತ್ರನೇ ಇದೆ. ಏನಾದರೂ ಜೌಣ್ಗೆ ಏನಾದ್ರು ಇದ್ದಿದ್ರೆ ಬೀಳಿಸ್ಕೋಬೋದಾಯಿತು. ಕಾಯಿಗಳು ಇದ್ದು ಆ ಕಾಯಿನೂ ಕೂಡ ಕಿತ್ಕೋಬೋದಾಗಿತ್ತು. ಬಟ್ ಏನು ಅಂದರೆ ಜೌಣ್ಗೆ ಇರಲಿಲ್ವಲ್ಲ, ಅಲ್ಲೇ ಪಕ್ಕದಲ್ಲಿ ಯಾವುದೋ ಒಂದು ಮರದ ದಿಮ್ಮಿ ಇತ್ತು. ಅದನ್ನೇ ಒಡೆದ್ಬಿಟ್ಟು ಹಂಗೇನೆ ಬೀಳೋದು ಬಿತ್ತು. ಜೋಡಿ ಹಳಸಿನಕಾಯಿನೇ ಬಿತ್ತು. ಅಂದರೆ ಇದು ಹಣ್ಣಲ್ಲ ಫ್ರೆಂಡ್ಸ್, ಸಾಂಬಾರು ಮಾಡೋದಕ್ಕೆ ಬಸ್ಸಾರು ಮಾಡ್ಬೋದು, ಹುಳಿ ಸಾಂಬಾರು ಕೂಡ ಮಾಡ್ಬೋದು. ಅವರೆಕಾಳು ಸಾಂಬಾರು ಹಾಕ್ಬಿಟ್ಟು ಸಾಂಬಾರು ಮಾಡ್ಬೋದು, ಹಳಸಿನಕಾಯಿ ಎಲ್ಲನೂ ಹಾಕಿ. ಹಾಗಾಗಿ ಇನ್ನು ನಾನೆಲ್ಲ ಕಟ್ಕೊಂಡಿದ್ದೆ. ಎಲ್ಲ ಹೊಲ್ತವ. ನಾನು ನಿಮ್ಗೆ ಏನು ತೋರಿಸ್ತೆ ಅದು ಚೆಲ್ಲಾಪುರಕ್ಕೆ ಹೋಗೋ ರೋಡು ಸೈಡಲ್ಲಿ ಅಜ್ನಹಳ್ಳಿಗೆ ಬರುತ್ತಲ್ಲ, ಅದಕ್ಕೆ ಹೋಗೋ ರೋಡು ಅದು ಇದ್ದಿದ್ದು ನಿಮಗೆ ತೋರಿಸಿರೋದು. ಅಂದರೆ ಈ ಕಡೆ ಸೈಡ್ ಯಾರೆಲ್ಲ ನೋಡ್ತಿರ್ತೀರೋ ಅವ್ರಿಗೆ ಗೊತ್ತಿರುತ್ತೆ. ಇನ್ನು ಫ್ರೆಂಡ್ಸ್ ಇವಾಗ ಸೌದೆ ಏರ್ಕೊಂಬನ್ನಲ್ಲ, ಹಳಸಿಕಾಯಿನ ಸೈಡಿಗೆ ಇಟ್ಬಿಟ್ಟು ಇವಾಗ ಸೌದೆಯನ್ನು ಹೊರೆನ ಬಿಚ್ಕೊಂಡು ಹಿಂದಕ್ಕೆ ಹಾಕ್ಬಿಟ್ಟು ಬರ್ತೀನಿ. ನಿಮಗೆ ಎಕ್ಸೆಲ್ ಓಡ್ಸೋಕೆ ಬರುತ್ತಾ ಅಂತಲೂ ಕೂಡ ಕೇಳಿದ್ರು. ಎಕ್ಸೆಲ್ ಓಡ್ಸೋಕೆ ಬರುತ್ತೆ. ಅಂದರೆ ಮುಂಚೆ ಬರ್ತಾ ಇರಲಿಲ್ಲ. ಮದುವೆ ಆಗೋಕ್ಕಿಂತ ಮುಂಚೆ ಸುಮ್ಮನೆ ಎಲ್ಬೋಳ್ ಥರ ಓಡಿಸ್ತಾ ಇದ್ದೆ. ಅಂದರೆ ಸೈಕಲೆಲ್ಲ ಚೆನ್ನಾಗಿ ಓಡಿಸಿದ್ನಲ್ಲ. ಒಂದು ತ್ರಿಬಲ್ನ ಹಾಕ್ಸ್ಕೊಂಡು ನಾನು ಅಂದರೆ ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ SSLCಯಲ್ಲಿ 8th 9th 10th 3 ಜನ ಹಾಕ್ಕೊಂಡು ನಾನು ಅಗ್ರೆಯಿಂದ ನಮ್ಮೂರಿಂದ ಅಗ್ರೆಗೆ ಹೋಗ್ತಾ ಇದ್ದೆ. ಅದು ನನಗೆ ಇದು ಸೈಕಲ್ ಓಡಿಸಿರೋದು ಎಕ್ಸ್ಪೀರಿಯನ್ಸ್ ಇವಾಗ ಎಕ್ಸೆಲ್ಲಿಗೆ ಬಂತು. ನನ್ನ ತಮ್ಮ ಬಂದು ಬಿಟ್ಟೋದ. ಹಿಂಗೆ ಅರಸೀಕೆರೆಗೆ ಹೋಗೋದಕ್ಕೆ ಇಷ್ಟೊತ್ತು ಆಗುತ್ತೆ, ಹೋದ್ರೆ ಸಾಯಂಕಾಲ ಆಗುತ್ತೆ ಬರೋದು, ಏನೂ ಕೆಲಸ ಆಗಲ್ಲ ಅಂತ ಅಂದಿದ್ದಕ್ಕೆ ಅವನು ಬಂದು ಬಿಟ್ಟೋಗಿದ್ದ. ಒಂದೇ ದಿನ ಫ್ರೆಂಡ್ಸ್ ಒಂದು ಸ್ವಲ್ಪ ಆ ಕಡೆ ಸ್ವಲ್ಪ ಕಾಲ ಕೊಟ್ಕೊಂಡು ಓಡಿಸ್ದೆ. ಬಟ್ ಇವಾಗೆಲ್ಲನೂ ಕೂಡ ಫುಲ್ ಸಿಟಿ ರೌಂಡೇ ಹೊಡಿತೀನಿ ನಾನು. ಹಂಗಾಗಿ ಏನಿಲ್ಲ, ಎಲ್ಲ ಕೆಲಸನೂ ಕೂಡ ಕಲಿಯೋವರೆಗೂ ಬ್ರಹ್ಮನ ವಿದ್ಯೆ ಕಲ್ತಾದ್ಮೇಲೆ ಕೋತಿ ವಿದ್ಯೆ ಅಂತ ಹೇಳ್ತಾರಲ್ಲ, ಅದೇ ಥರನೇ. ಯಾರು ಕೂಡ ನನಗೆ ಬರಲ್ಲ ಹಂಗೆ ಹಿಂಗೆ ಅಂತ ಹಿಂದಕ್ಕೆ ಹೋದ್ರೆ ಯಾವುದೇ ಕಾರಣಕ್ಕೂ ಅದು ಬರುತ್ತೆ. ನಾನು ಮಾಡ್ತೀನಿ ಅಂತಾನೆ ಮಾಡಬೇಕು. ಖಂಡಿತವಾಗ್ಲೂ 100ಗಿಂತನೂ ಕೂಡ 90% ಆದರೂ ರೀಚ್ ಆಗ್ತೀವಿ ನಾವು. ಇನ್ನು ಬೈಕ್ ತಂದು ನಾವು ನಮ್ಮ ಬಾವರ್ ಮಂತವೆಲ್ಲ ನಿಲ್ಸೋದು. ಯಾಕಂದರೆ ನಮ್ಮ ಮನೆ ತವ ಸ್ವಲ್ಪ ಬಿಸಿಲು ಸರಿಯಾಗಿ ಹೊಡಿಯುತ್ತೆ. ಅದಾದ್ಮೇಲೆ ನಮ್ಮ ಹುಡುಗರು ಹೋಗಿ ಅದ್ರ ಮೇಲೆ ಕೂತ್ಕೊಂತಾರ, ಪಟ್ಟ ಅಂತ ಬೀಳೋದು, ಬೈಕ್ ಜೊತೆಲೇ ಬೀಳೋದು, ಈ ಥರ ಎಲ್ಲನೂ ಕೂಡ ಮಾಡ್ತಾರೆ. ಅವಾಗ ಏನಾಗುತ್ತೆ, ಏನಾದರೂ ಒಂದೊಂದು ಪಾರ್ಟ್ಸ್ ಹೋಗೋದು ಅಥವಾ ಮಕ್ಳಿಗೆ ಏಟಾಗೋದು, ಬಿಸಿಲಲ್ಲಿ ಸುಮ್ಮನೆ ಒಣಗಿ ಹೋಗೋದು ಅಂತ ಇಲ್ಲೇ ತಂದು ನಿಲ್ಲಿಸ್ತೀವಿ. ಅವ್ರ ಗಾಡಿಗಳೆಲ್ಲ ಇರ್ತಾವಲ್ಲ, ತಂದು ಸೈಡಿಗೆ ನಾನೇ ನಿಲ್ಲಿಸ್ತೀನಿ. ಇನ್ನು ಸ್ವಲ್ಪ ಹೂಗಳೆಲ್ಲನೂ ಕುಯ್ಕೊತಾ ಇದ್ದೀನಿ. ಸಂಜೆ ವಾರ ಮಾಡೋಣ ಅಂತ ಅಂದ್ಬಿಟ್ಟು, ಅಂದರೆ ಸ್ನಾನ ಮಾಡಿದ ದಿವಸ ವಾರ ಮಾಡ್ಬೋದಲ್ಲ, ಅಂದರೆ ಹೂ ಮುಡಿಸ್ಬಿಟ್ಟು ದೇವ್ರ ಮುಂದಕ್ಕೆ ದೀಪ ಹಚ್ಬೋದಲ್ಲ ಅಂತ. ಇನ್ನು ನೈಟು ಆದಷ್ಟು ಕೆಲಸಗಳೆಲ್ಲ ಮಾಡಿ ಸಾಕಾಗಿತ್ತು ಅಂತ ಅಂದ್ಬಿಟ್ಟು ನಾನು ಶೇರ್ ಮಾಡಕ್ ಹೋಗಿಲ್ಲ. ಟೊಮೊಟೊ ಬೇಳೆ ಹಾಕಿ ಸಾರು ಮಾಡ್ತಾರಲ್ಲ ಫ್ರೆಂಡ್ಸ್, ಅದನ್ನ ಮಾಡಿದ್ದೀನಿ ನಾನು ಇವತ್ತು ನೈಟ್ಗೆ. ಮುದ್ದೆ ಮಾಡಿ ಟೊಮೊಟೊ ಬೇಳೆ ಸಾರು ಮಾಡಿ ರೈಸನ್ನು ಮಾಡಿದ್ದೀನಿ. ಅದು ಏನು ಅಂತ ಅಂದರೆ ಅರ್ಜೆಂಟಿಗೆ ಏನು ಮಾಡಿರ್ತೀವಲ್ವ ಆ ಸಾಂಬಾರು ತುಂಬಾನೇ ಟೇಸ್ಟಿಯಾಗಿರುತ್ತೆ. ಇದು ಅಷ್ಟೇನೆ ಚೆನ್ನಾಗಿತ್ತು, ಸಖತ್ ಚೆನ್ನಾಗಿತ್ತು ಸಾಂಬಾರು ಕೂಡ. ಇನ್ನು ಕೂದಲು ನೋಡಿ ಸ್ನಾನ ಮಾಡ್ಕೊಂಬಂದು ದೀಪ ಎಲ್ಲ ಹಚ್ಚಿ ಸಾಂಬಾರು ರೆಡಿ ಮಾಡಿ ಊಟ ಎಲ್ಲರಿಗೂ ಕೊಟ್ಟು ಹುಡುಗರಿಗೆಲ್ಲಾನು ಕೂಡ ನಾನು ಊಟ ಮಾಡಿ ಇನ್ನು ನೋಡ್ತಾ ಇರ್ಬೋದು. ನಾಳೆ ಇಡ್ಲಿಗೋ ದೋಸೆಗೋ ಅಂತ ಅಂದ್ಬಿಟ್ಟು ರುಬ್ತಾ ಇದ್ದೀನಿ. ಅಕ್ಕಿನ ರುಬ್ಬಿಟ್ಟು ಇನ್ನು ಇವತ್ತಿನ ವಿಡಿಯೋನ ನಾನು ಎಂಡ್ ಮಾಡ್ತೀನಿ. ಯಾಕಂತ ಅಂದರೆ ಆದಷ್ಟು ಫ್ರೆಂಡ್ಸ್ ನಿಮಗೆ ನೋಡೋದಕ್ಕೆ 10 ನಿಮಿಷ 20 ನಿಮಿಷದ ವಿಡಿಯೋ ಇದು. ನಾವು ಇಡೀ ದಿನ ಎಲ್ಲಾನು ಕಷ್ಟಪಟ್ಟಿರ್ತೀವಿ ಫ್ರೆಂಡ್ಸ್. ಇಡೀ ದಿನ ಎಲ್ಲ ವಿಡಿಯೋ ಮಾಡಿಕೊಂಡು ಅದಾದ್ಮೇಲೆ ನೆಕ್ಸ್ಟ್ ಡೇ ಅದನ್ನು ಎಡಿಟಿಂಗ್ ಮಾಡೋದಕ್ಕೆ, ವಾಯ್ಸ್ ಓವರ್ ಕೊಡೋದಕ್ಕೆ, ಅಪ್ಲೋಡ್ ಮಾಡೋದಕ್ಕೆ, ಅದರಿಂದ ನಮ್ಮ ಶ್ರಮ ಎಷ್ಟಿರುತ್ತೆ ಅಂತ ಅಂದರೆ ನಿಜವಾಗ್ಲೂ ಅದು ಎಂಥ ಇದಕ್ಕೂ ಬೇಡ. ಸುಮ್ಮನೆ ಕೊಡಲ್ಲ ಯೂಟ್ಯೂಬ್ನ ದುಡ್ಡು. ಇದಕ್ಕೆ ತುಂಬಾನೇ ಪ್ರಯತ್ನ ಪಡ್ಬೇಕು, ನಾವು ಕಷ್ಟಪಡಬೇಕು.
ನೋಡೋರಿಗೇನು ಸುಮ್ಮನೆ ಇದೇನು ಇಷ್ಟು ನಿಮಿಷದ ಏನಿದು ನಾವು ಮಾಡಬಾರ್ದ ಅಂತ ಹೇಳ್ತಾರೆ. ಬಟ್ ಅದ್ರ ಹಿಂದೆ ಶ್ರಮ ಐತಲ್ಲ, ಅದು ಯಾರಿಗೂ ಗೊತ್ತಾಗಲ್ಲ, ಮಾಡೋರಿಗೆ ಮಾತ್ರನೇ ಗೊತ್ತಿರುತ್ತೆ. ಇಷ್ಟೇನೆ. ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡ್ತೀನಿ. ಆದಷ್ಟು ನೀವು ಕೂಡ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರು ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಯಾರೆಲ್ಲ ಮಾಡ್ಕೊಂಡಿದ್ರೆ ಓಕೆ, ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ನೆಕ್ಸ್ಟ್ ವ್ಲಾಗಲ್ಲಿ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಸಿಗ್ತೀನಿ. ಬಾಯ್.